Hello everyone, welcome back to my YouTube channel Raghav and Raghavi Vlogs. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅತ್ತೆ ಅವರು ನ್ಯೂಸ್ ಪೇಪರ್ ಓದ್ತಿದ್ದಾರೆ. ಅತ್ತೆ ಮಾವ ಇಬ್ಬರೂ ನ್ಯೂಸ್ ಪೇಪರ್ ಓದೋದ್ರಿಂದನೇ ಅವ್ರ ದಿನ ಸ್ಟಾರ್ಟ್ ಮಾಡೋದು. ನ್ಯೂಸ್ ಪೇಪರ್ ಓದಾದಮೇಲೆ ಕಾಫಿ, ಟೀ, ಗಂಜಿ, ಕಷಾಯ ಎಲ್ಲ ಕುಡಿಯೋದು. ಅಲ್ಲಿವರೆಗೂ ಏನೂ ಮುಟ್ಟಲ್ಲ. ಫಸ್ಟು ನ್ಯೂಸ್ ಪೇಪರ್ ಓದಬೇಕು ನಮ್ಮ ಅತ್ತೆ ಮಾವಾಗಿಬ್ಬರಿಗೂ. ಮಾವ ನಾನು ಎದ್ದು ಬರೋಕ್ಕೆ ಮುಂಚೆನೇ ನ್ಯೂಸ್ ಪೇಪರ್ ಓದಿರ್ತಾರೆ. ಇಲ್ಲಾಂದರೆ ನಾನು ಏನಾದ್ರು ಕೆಲಸ ಮಾಡ್ತಿದ್ರೆ ಅಷ್ಟೊತ್ತಿಗೆ ಓದ್ತಾ ಇರ್ತಾರೆ. ಇಷ್ಟು ದಿನ ಆದ್ರೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೋಡೋಣ, ಯಾವಾಗಲಾದ್ರೂ ಕ್ಯಾಪ್ಚರ್ ಮಾಡ್ತೀನಿ. ಹಾಂ, ಏನಪ್ಪ? ಅಲ್ಲಿ ನಿಲ್ಬೇಕಂತ ಸ್ಟಾಪ್ ಕೊಟ್ಟಿರ್ತಾರೆ, ಅದಕ್ಕೆ ನಿಲ್ಲುತ್ತಪ್ಪ. ಬಸ್ ಸ್ಟಾಪಲ್ಲಿ ಬಸ್ ನಿಲ್ದಿರ ಇನ್ನೆಲ್ಲಿ ನಿಲ್ಲುತ್ತಪ್ಪ? ಇವತ್ತೇನು ಕ್ವಿಜ್ ಇಟ್ಕೊಂಡು ನನ್ನ ಇದೆಲ್ಲ ತೆಗೆದಿದ್ದೀರ? ಆಯಿತು, ಸೋತೆ ಆನ್ಸರ್ ಹೇಳ್ರಿ. ಅಯ್ಯೋ, ಬೆಳಗಿನ ತಿಂಡಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ದೀನಿ. ಇದು ನಮ್ಮ ಅತ್ತೆಗೆ ತೊಗೊಂಡೋಗ್ತಾ ಇದ್ದೀನಿ ನಾಷ್ಟ. ನನ್ನ ಮಗಳು ನಾನು ಎಲ್ಲಿರ್ತೀನೋ ಅಲ್ಲಿಗೆ ಬಂದುಬಿಟ್ಟಿರ್ತಾಳೆ. ಅಂಬೇಕಾಲಲ್ಲಿ ನನ್ನ ಡೈಲಿ ಯೂಸ್ ಮಾಡೋ ಕಿಚನಿಗೆ ಬಂದುಬಿಟ್ಟಿದ್ದಾಳೆ. ಸೊ ಅದಕ್ಕೆ ಸ್ವಲ್ಪ ಆಟಾಡ್ಸೋಣ ಪಾಪ ಮಗು ಅಂತ. ಬರ್ತಾಳಲ್ಲ ಎತ್ಕೊ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಆಟಾಡಿಸ್ತಾ ಇದ್ದೀನಿ. ಮೇಲೆ ಹತ್ತುತ್ತಾ ಇದ್ದಾಳೆ, ಸರ್ಕಸ್ ಮಾಡ್ತಾ ಇದ್ದಾಳೆ ಮಗಳು. ನಾನು ಅಷ್ಟಾಗಿ ನನ್ನ ಮಗಳನ್ನ ಎತ್ಕೊಳ್ಳೋಕೆ ಹೋಗಲ್ಲ. ಎತ್ಕೊಂಡಾಗ ಫುಲ್ ಖುಷಿಯಾಗಿ ಎಷ್ಟು ಬೇಕೋ ಅಷ್ಟು ಆಟ ಆಡ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ತು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಎತ್ಕೊತೀನಿ. ನನಗೇನು ಕೆಲಸ ಇರುತ್ತೋ ಬಿಟ್ಬಿಟ್ಟು ಹೋಗ್ಬಿಟ್ಟು ಫಸ್ಟು ಕೆಲಸನೇ ಮಾಡೋದು. ಫ್ರೀ ಇರೋ ಟೈಮಲ್ಲಿ ಮಾತ್ರ ನನ್ನ ಮಕ್ಕಳನ್ನಿಬ್ಬರನ್ನೂ ಆಟಾಡ್ಸೋದೇ ನನಗೊಂದು ದೊಡ್ಡ ಕೆಲಸ. ಆಟಾಡಿಸಿ ನಮ್ಮದು ದೊಡ್ಡ ಕಿಚನ್ ಕ್ಲೀನ್ ಮಾಡಬೇಕಿತ್ತು. ಫುಲ್ ಕಬೋರ್ಡ್ ಮೇಲೆಲ್ಲ ಒರೆಸ್ಕೋಬೇಕಾಗಿತ್ತು. ಆಗಿತ್ತು 1 ವೀಕ್ ಒಂದ್ಸಲ ಒರೆಸ್ಕೊತೀನಿ. ಇವತ್ತು ಮಂಡೇ ಅಲ್ವಾ, ಸ್ವಲ್ಪ ರಜೆ ಇತ್ತು. ನನ್ನ ಮಗನಿಗೆ ರಜೆ ಇತ್ತಲ್ಲ, ಗೌರ್ಮೆಂಟ್ ಹಾಲಿಡೇ. ಹಾಗಾಗಿ ಟೈಮ್ ಸಿಕ್ತು ಒರೆಸ್ಕೊಳ್ಳೋದಕ್ಕೆ. ನಾವು ಸ್ಕೂಲಿಗೆ ಕಳಿಸಿದ್ರೆ ಸ್ಕೂಲು ಮತ್ತು ಡ್ಯಾನ್ಸ್ ಕ್ಲಾಸು ಅದು ಇದು ಅಂತ ಒಂದು ದಿವಸ ಎಲ್ಲ ಅವ್ನ ಹಿಂದೆನೇ ಹೋಗ್ಬಿಡುತ್ತೆ ನನಗೆ ಟೈಮು. ಸ್ಯಾಟರ್ಡೆ ಸಂಡೇ ಮಾಡೋಣ ಅಂದರೆ ಸ್ಯಾಟರ್ಡೆ ಶಾಪಿಂಗ್ ಹೋಗ್ಬಿಟ್ಟಿದ್ರಿ. ಸಂಡೇ ಯಾರೂ ಇರಲಿಲ್ಲ ಪಾಪುನ ಇಬ್ಬರನ್ನೂ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ಯಜಮಾನ್ರಿಗೆ ಸ್ವಲ್ಪ ಹೊತ್ತು ನೋಡ್ಕೊ ಅಂತ ಹೇಳಿಬಿಟ್ಟು ಸ್ವಲ್ಪ ವಾಶ್ರೂಮೆಲ್ಲ ಕ್ಲೀನ್ ಮಾಡೋದಿತ್ತು. ಎಲ್ಲ ವಾಶ್ರೂಮು ಎಲ್ಲ ವಾಶ್ ಮಾಡಿ ಬಂದಿದ್ದಾಯಿತು. ಸಂಡೇ ಕೆಲಸ ಅದು. ಇವತ್ತು ರಜಾ ಇದೆ ಅಂತ ಎಲ್ಲ ಒರೆಸ್ಕೊತಾ ಇದ್ದೀನಿ. ಕಬೋರ್ಡ್ ಒಳಗಡೆ, ಡ್ರಾಯರ್ಸ್ ಒಳಗಡೆ ಎಲ್ಲನೂ ಹಬ್ಬಗಳ ಟೈಮಲ್ಲಿ ಮತ್ತು ಯಾವುದಾದ್ರೂ ಫಂಕ್ಷನ್ಸ್ ನಮ್ಮ ಮನೇಲೇ ಮಾಡಬೇಕಂದಾಗ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಮತ್ತು ಯಾವಾಗ ಏನಾದರೂ ಸ್ವಲ್ಪ ಶಫಲ್ ಆಗಿರುತ್ತಲ್ಲ, ಎಲ್ಲ ಜಾಸ್ತಿ ಪಾತ್ರೆ ಸಾಮಾನುಗಳಾಗ್ಬಿಟ್ಟಿರುತ್ತೆ ಕಬೋರ್ಡ್ಗಳಲ್ಲಿ, ಅವಾಗವಾಗ ಸ್ವಲ್ಪ ಎಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊತೀರಿ. ಈಗ ನೈಟ್ 12 ಆಗಿದೆ. ವಿಡಿಯೋ ಎಡಿಟಿಂಗ್ ಮಾಡಿ ನಾನು ಆಡಿಯೋ ಕೊಡ್ತಿದ್ದೀನಿ. ನನ್ನ ಮಗಳು ಕಿರ್ಚ್ತಾ ಇದ್ದಾಳೆ ತೊಡೆ ಮೇಲೆ ಕೂತ್ಕೊಂಡು. ಅವಳದೇ ಈಗ ವಾಯ್ಸ್ ಬರ್ತಿರೋದು. ಈ ಥರ ಎಲ್ಲನೂ ನೀಟಾಗಿ ಕಾಲಿನ ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಂಡು ಬಂದುಬಿಡ್ತೀನಿ ಒಂದು ಸಾಫ್ಟ್ ಕ್ಲಾತಲ್ಲಿ. ಸದ್ಯಕ್ಕೆ ಇಲ್ಲಿ ಯಾರೂ ಹೆಲ್ಪರ್ ಸಿಗ್ತಾ ಇಲ್ಲ. ಸುತ್ತಮುತ್ತ ಪಿ ಜಿ ಇರೋದ್ರಿಂದ ಪಿ ಜಿಗೆ ಹೋಗ್ತಿದ್ದಾರೆ ಎಲ್ಲರೂ ಕೆಲಸ ಮಾಡೋದಕ್ಕೆ. ನಮ್ಮ ಮನೆಗೆ ಸಿಗ್ತಾ ಇಲ್ಲ. ಒಂದು 2 ಮಂತ್ಸಿಂದ ಹುಡುಕ್ತಾ ಇದ್ದೀರಿ. ಸರಿ ಆಯಿತು ಅಂತ ನಾನು ಬಂದಾಗಿದ್ದ ಕೆಲಸದವ್ರು ಏನೇನು ಮಾಡ್ತಿದ್ರು ಸ್ವಲ್ಪ ಎಲ್ಲ ಅವ್ರ ಹತ್ರ ಕೆಲಸ ಕಲ್ತ್ಕೊಂಡು ನಾನು ಮಾಡ್ತಾಯಿದ್ದೀನಿ ಈಗ. ಈ ದೊಡ್ಡ ಕಿಚನಲ್ಲಿ ಫುಲ್ ಕಬೋರ್ಡ್ಸ್ ಎಲ್ಲ ಒರೆಸೋದಕ್ಕೇ 1 ಅವರ್ ಟೈಮ್ ಹಿಡಿಯುತ್ತೆ. ಒಂದು ಸಲ ಕೆಲಸ ಮಾಡೋದಕ್ಕೆ ಹಿಡಿದ್ಬಿಟ್ರೆ ಎಲ್ಲನೂ ಮಾಡ್ಕೊಳ್ಳೋದೆ. ಕಿಟಕಿನೂ ಹಾಗೆ ಒರೆಸ್ಕೊಂಬಿಡ್ತೀನಿ. ವೀಕ್ಲಿ ಒನ್ಸು ಕಿಟಕಿ ಬಾಗಿಲು ಎಲ್ಲನೂ ಸೋಕಿಶ್ ಎಲ್ಲ ಇರುತ್ತಲ್ಲ, ಬಾಲ್ಕನಿ ಡೋರ್ಸು, ಗ್ಲಾಸು ಯಾವುದೇ ನೋಡ್ತಿರೋ ಎಲ್ಲನೂ ಒರೆಸ್ಕೊಂಬಿಡ್ತೀರಿ ವೀಕ್ಲಿ ಒನ್ಸು. ಆಗಲೇ ಸ್ವಲ್ಪ ಮನೆ ಮೇಂಟೈನ್ ಆಗೋದು ಅಂತ ನಮ್ಮ ಮೈಂಡಿಗೆ ಬಂದುಬಿಟ್ಟಿದೆ. ಮತ್ತು ನಮ್ಮ ಅತ್ತೆ ಮಾವನು ಹೇಳ್ತಾ ಇರ್ತಾರೆ, ನಾನು ಒರೆಸಿಲ್ಲ ಅಂದರೂ ಪಾಪ ಅವರು ಒರೆಸ್ಕೊತಾರೆ. ನಮ್ಮ ಮಕ್ಕಳ ಕಾಲಕ್ಕೆ ಮನೆ ನೀಟಾಗಿ ಇರಬೇಕು ಅಂದರೆ ಇವಾಗಲಿಂದನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂತ ಅತ್ತೆ ಹೇಳಿದ್ದಾರೆ. ಹಾಗಾಗಿ ಫುಲ್ ಎಲ್ಲ ಮೇಂಟೈನ್ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಫುಲ್ಲು ಕಿಚನ್ ಕ್ಲೀನ್ ಮಾಡಿ ವಿಡಿಯೋ ಹಾಕ್ತಾ ಇರೋದೆ ನಮ್ಮಮ್ಮನಿಗೋಸ್ಕರ. ಈ ವಿಡಿಯೋನ ಡೆಡಿಕೇಟ್ ಮಾಡ್ತಿದ್ದೀನಿ. ನಮ್ಮಮ್ಮನಿಗೆ ನೋಡಿದ್ರೆ ಖುಷಿಯಾಗುತ್ತೆ ಈ ವಿಡಿಯೋ ಮಾತ್ರ. ಯಾಕಂದರೆ ನನ್ನಮ್ಮ ಮನೇಲಿ ಒಂದೇ ಒಂದು ಕೆಲಸ, ಒಂದು ಧೂಳು ಇದುವರೆಗೂ ಒಂದು ಕಿಟಕಿ ಬಾಗಿಲು ಒರೆಸ್ದೋಳಲ್ಲ. ಇಲ್ಲಿ ನಾನು ಇಷ್ಟೆಲ್ಲ ಮಾಡ್ತೀನಂದ್ರೆ ಯಾರೂ ನಂಬೋದೇ ಇಲ್ಲ.
ಅದಕ್ಕೆ ಇವತ್ತು ಸ್ಪೆಷಲಿ ನಮ್ಮ ಅಮ್ಮನಿಗೆ ಖುಷಿ ಪಡಿಸೋದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಬಿಟ್ಟು ಲಾಗ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನನಗೂ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನೋಡೋದಕ್ಕೆ ಚೆನ್ನಾಗಿದ್ದರೆ ಎಲ್ರಿಗೂ ಖುಷಿಯಾಗುತ್ತಲ್ವ. ನನಗೂ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನಮ್ಮ ಮನೇಲಿ ಬರೋರು ಹೋಗೋರು ತುಂಬ ಜನ ಇರ್ತಾರೆ. ಯಾರಾದರೂ ಬಂದು ಏನಾದರೂ ಒಂದು ಕಮೆಂಟ್ ಹೇಳ್ತಾ ಇರ್ತಾರೆ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ. ವೀಕ್ಲಿ ಒನ್ಸು ಇಷ್ಟು ಕ್ಲೀನ್ ಮಾಡಿದ್ರೂ 2 ಡೇಸ್ 3 ಡೇಸ್ಗೆಲ್ಲ ಫುಲ್ಲು ಡಸ್ಟ್ ಆಗಿರುತ್ತೆ. ಎಲ್ಲ ಕಡೆ ಮನೆ ಸುತ್ತು ಗ್ಲಾಸೇ ಹಾಕ್ಸಿರೋದು ಮಾವ. ಅಂದ್ರೂ ತುಂಬಾ ಡಸ್ಟ್ ಬರುತ್ತೆ. ಎಲ್ಲಿಂದ ಬರುತ್ತಂತ ಮಾತ್ರ ಗೊತ್ತಿಲ್ಲ. ಕಿಟಕಿ ಅಂತೂ ತೆಗಿಯೋದೇ ಇಲ್ಲ, ತುಂಬಾ ಡಸ್ಟ್ ಇರುತ್ತೆ. ಮತ್ತು 1 ವೀಕ್ಗೆಲ್ಲ ಗೂಡು ಕಟ್ಬಿಡುತ್ತೆ ಎಲ್ಲ ಕಡೆನೂ. ಕಿಟಕಿ ಆಗಿರಲಿ, ಬಾಗಿಲಾಗಿರಲಿ, ನಾವು ಎಲ್ಲಿ ಒರೆಸ್ಕೊಳ್ಳಲ್ಲ ಗುಡಿಸ್ಕೊಳ್ಳಲ್ಲ, ಆ ಸಂದಿಗಳಲ್ಲೆಲ್ಲ ಗೂಡು ಕಟ್ಬಿಡುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇರ್ಬೇಕು. ಆಗಾಗ ಕಂಟಿನ್ಯೂಸಾಗಿ 1 ಅವರ್ ಎಲ್ಲ ನೀಟಾಗಿ ಸ್ಪ್ರೇ ಮಾಡಿ ಒತ್ತಿ ಒರೆಸ್ಬೇಕಲ್ವಾ. ಸ್ವಲ್ಪ ಕೈ ನೋವು ಬರುತ್ತೆ ಆಫ್ಕೋರ್ಸ್. ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ. ಆಮೇಲೆ ಹೆಂಗೂ ರೆಸ್ಟ್ ಸಿಗುತ್ತಲ್ವಾ, ಸರಿ ಹೋಗುತ್ತೆ. ಮಾಡಬೇಕು ಅಂತ ಮನಸಿದ್ರೆ ಕೈ ನೋವು ಬರುತ್ತೋ ಬೇರೆ ಏನು ಒಂದು ಮೈಂಡಿಗೆ ಬರಲ್ಲ. ಮಾಡಬೇಕು ಅಷ್ಟೇ, ಆ ಕೆಲಸ ಆಗಿಬಿಡ್ಬೇಕಾಗ. ಎಲ್ಲರೂ ಲಾಂಗ್ ವೀಡಿಯೋ, ಲೆಂತಿ ವೀಡಿಯೋ ಕೇಳಿರೋದ್ರಿಂದ ಸ್ವಲ್ಪ ಎಲ್ಲ ಒರೆಸ್ತಿರೋದೆಲ್ಲನೂ ಸ್ವಲ್ಪ ಲೆಂತಿಯಾಗೆ ಮಾಡಿದ್ದೀನಿ ವೀಡಿಯೋ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಿದ್ದೀನಿ. ಇವಾಗ ಕಲಿತಾ ಇದ್ದೀನಿ. ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಈಗ ಒಂದೊಂದು ನೋಡಿ ಕಲ್ತ್ಕೊತಾ ಇದ್ದೀನಿ. ಎಲ್ಲ ನಿಮ್ಮೆಲ್ಲರ ಸಪೋರ್ಟು ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಎಲ್ಲ ಕಲ್ತ್ಕೊತಾ ಇದ್ದೀನಿ. ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು. ಖುಷಿ ಆಗುತ್ತೆ. ಯಾರಾದರೂ ನಮ್ಮ ಬಗ್ಗೆ 1-2 ಮಾತು ಒಳ್ಳೇದು ಮಾತಾಡಿದ್ರೆ ಖುಷಿ ಆಗುತ್ತಪ್ಪ. ಈ ದೊಡ್ಡ ಕಿಚನಲ್ಲಿ ಕಬೋರ್ಡ್ ಒರೆಸ್ಕೊಳ್ಳೋದಕ್ಕೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಡೀಪಾಗಿ ಏನು ಮಾಡಿಲ್ಲ. ನಾರ್ಮಲಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೇ ಒಂದು 15 ಮಿನಿಟ್ಸ್ ಟೈಮ್ ಇಡ್ತಿದೆ. ಇನ್ನು ನಾನು ಕ್ಲೀನ್ ಮಾಡೋದಕ್ಕೆ 1 ಅವರ್ ಆಗಿದೆ. ಜಸ್ಟು ಮೇಲೆ ಒರೆಸ್ಕೊಳ್ಳೋದಕ್ಕೇ 1 ಅವರ್ ಆಗಿದೆ. ಅದೂ ನಾವಿಲ್ಲಿ ಏನೂ ಅಡುಗೆನೇ ಮಾಡಲ್ಲ, ಸಿಂಕ್ ಯೂಸ್ ಮಾಡಲ್ಲ, ಈ ಚಿಮ್ನಿ ಎಲ್ಲ ಏನೂ ಯೂಸೇ ಮಾಡಲ್ಲ. ಆದ್ರೂ ಡಸ್ಟ್ ಆಗಿರುತ್ತೆ. ನನಗೆ ಈ ಕಬೋರ್ಡ್ಸ್ ಎಲ್ಲ ವೀಕ್ಲಿ ಒನ್ಸ್ ಒರೆಸ್ಬೇಕಂತ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ಮಾಡ್ಕೊತೀನಿ. ಅತ್ತೆ ಮಾವ ಮನೆ ಕೆಲಸಕ್ಕೆ ಬರೋರಿಗೆ ಅದೇ ಥರನೇ ಹೇಳ್ಕೊಟ್ಟಿದ್ರು. ನಾನು ಅದೇ ಥರನೇ ಅವ್ರ ಹತ್ರ ನೋಡಿ ಎಲ್ಲ ಕಲ್ತ್ಕೊಂಡಿರೋದು. ಮನೆ ಕಟ್ಸೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಮುಖ್ಯ ಅಂತ ಎಲ್ಲರೂ ಹೇಳ್ತಿದ್ರು. ಬಟ್ ಮಾಡ್ತಿದ್ದಾಗ ನನಗೆ ಗೊತ್ತಾಗ್ತಿದೆ ಹೌದು ಅಂತ. ಈಸಿ ಮಾಡಿಬಿಡೋಣ ಬಿಡು, ಇಷ್ಟೇನ ಮಾಡಿ ಆ ಕಡೆ ಬಿಸಾಕ್ಬಿಡೋದು ಅಂತ ಅಂದ್ಕೊತೀನಿ. ಬಟ್ ಅದು ಮಾಡೋಕ್ಕೆ ಇಳಿದ್ರೆ ತುಂಬ ಜಾಸ್ತಿನೇ ಟೈಮ್ ಎಳೆಯುತ್ತೆ. ಅದರಲ್ಲೂ ನಮ್ಮ ಅತ್ತೆ ಇದ್ದರೆ ನಾನು ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅವ್ರು ಇನ್ನೇನಾದರೂ ಒಂದು ಹೇಳ್ತಾ ಇರ್ತಾರೆ. ನನಗೆ 1 ಅವರ್ ಮಾಡೋ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲ ಮಾಡಿಸ್ಬಿಡ್ತಾರೆ. ಒಂದು ದಿವಸ ಎಲ್ಲ ಮಾಡಿಸ್ಬಿಡ್ತಾರೆ ಕೆಲಸನ. ಮಕ್ಕಳನ್ನ ನೋಡ್ಕೊ, ಮಕ್ಳಿಗೆ ತಿನ್ನಿಸು, ಈ ಮೂಲೆ ಕ್ಲೀನ್ ಮಾಡು, ಆ ಮೂಲೆ ಕ್ಲೀನ್ ಮಾಡು, ಈ ಡ್ರಾಯರ್ ಕ್ಲೀನ್ ಮಾಡು, ಆ ಡ್ರಾಯರ್ ಕ್ಲೀನ್ ಮಾಡು ಅಂತ ಅದೇ ಥರನೇ ಸ್ವಲ್ಪ ಜಾಸ್ತಿ ಕೆಲಸ ಹಚ್ಬಿಡ್ತಾರೆ. ನನ್ನ ಮೈಂಡಲ್ಲಿ ಅಂದ್ಕೊಂಡ್ರೆ ಕೆಲಸನೇ ಆಗಲ್ಲ. ಅವ್ರು ಹೇಳಿದ ಕೆಲಸ ಮಾಡಿಕೊಂಡು 1 ಅವರಲ್ಲಿ ಮಾಡೋ ಕೆಲಸನ ನಾನು ಒಂದು ದಿವಸ ಎಲ್ಲ ಮಾಡ್ತೀನಿ. ಅತ್ತೆನೂ ಹಾಗೆ ಏನಾದರೂ ಕೆಲಸ ಮಾಡೋಕ್ಕಂತ ಹೋಗ್ತಾರೆ. ಅದು ಇನ್ನೊಂದು ಮಾಡಿಬಿಟ್ಟು ಬೇರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ತುಂಬ ಹೊತ್ತು 1 2 ಅವರ್ಸ್ 3 ಅವರ್ಸ್ ತೊಗೊತಾರೆ ಒಂದು ಚಿಕ್ಕ ಕಿಚನ್ ಕ್ಲೀನ್ ಮಾಡೋದಕ್ಕೇ. ಸ್ಟವ್ ಕ್ಲೀನ್ ಮಾಡಬೇಕಂತ ಹೇಳಿದ್ರೇ ಏನಿಲ್ಲ ಅಂದರೂ 2 ಅವರ್ಸ್ ತೊಗೊತಾರೆ ನಮ್ಮತ್ತೆ. ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ, ನೀಟ್ನೆಸ್ ಜಾಸ್ತಿ. ಬಟ್ ನಾನು ಹಾಗಲ್ಲ, ಇಲ್ಲ ಟೈಮ್ ಇಟ್ಕೊಂಡು ಟೈಮ್ ಸೆನ್ಸ್ ಫಾಲೋ ಮಾಡ್ತೀನಿ. 15 ಮಿನಿಟ್ಸಲ್ಲಿ ಈ ಕೆಲಸ ಆಗಬೇಕಂದ್ರೆ 15 ಮಿನಿಟ್ಸ್ ಅಷ್ಟೇ ನಾನು ಇಡೋದು. ಒಂದು 5 ಮಿನಿಟ್ಸ್ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ಬಟ್ 1 ಅವರ್ 2 ಅವರ್ಸು ಅಷ್ಟೆಲ್ಲ ಮಾಡಲ್ಲ ನಾನು ಕೆಲಸನ. ಏನೊಂದು ಕೆಲಸ ಮಾಡೋದಕ್ಕೂ ಅಷ್ಟೇ ಟೈಮ್ ಫಿಕ್ಸ್ ಮಾಡ್ಕೊಂಬಿಟ್ರೆ ನನ್ನ ಪ್ರಕಾರ ಬೇಗ ಆಗ್ಬಿಡುತ್ತೆ ಆ ಕೆಲಸ. ಟೈಮ್ ಫಿಕ್ಸ್ ಮಾಡ್ಕೊಂಡಿರೋ ಮಾಡ್ತೀನಿ ಅಂತ ಮಾಡ್ಕೊಂಡಿದ್ರೆ ಆ ಕೆಲಸ ಆಗಲ್ಲ, ಸ್ವಲ್ಪ ಲೇಟೇ ಆಗುತ್ತೆ. ನಾನು ಎಲ್ಲದಕ್ಕೂ 1/2 ಅವರ್ 1 ಅವರ್ ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಬಿಡ್ತೀನ. ಸ್ವಲ್ಪ ಬೇಗ ಕೆಲಸ ಆಗಿಬಿಡುತ್ತೆ. ಮತ್ತು ಮಾಡೋ ಕೆಲಸ ಎಲ್ಲದರಲ್ಲೂ ಪಾರ್ಟಿಷನ್ ಟೈಪ್ ಮಾಡ್ಕೊಂಬಿಡ್ತೀನಿ, ಭಾಗಗಳು ಮಾಡ್ಕೊಂಬಿಡ್ತೀನಿ. ಈ ಕೆಲಸ ಈ ಟೈಮಲ್ಲಿ ಮಾಡಬೇಕು, ಇದು ಮಾಡಬೇಕು ಅಂತ. ಮತ್ತು ಕೆಲಸ ಮಾಡೋದಕ್ಕೆ ನನಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ವೇಲೇ ಹೋಗ್ತೀನಿ ಹೊರತು ನಾನೇನು ಅಷ್ಟು ಕಷ್ಟಪಡೋದಕ್ಕೆ ಹೋಗಲ್ಲ. ನನ್ನ ಮೈಂಡ್ ಥಾಟ್ ಏನು ಬಂದಿದೆ ಅಂದರೆ, ನಾನು ಎಷ್ಟು ಕಷ್ಟಪಟ್ಟು ಎಫೆಕ್ಟ್ ಹಾಕಿ ಒಂದು ಕೆಲಸ ಮಾಡ್ತೀನೋ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ನು ಕೊಡಲ್ಲ, ಅಚೀವ್ಮೆಂಟ್ಸು ಕೊಡಲ್ಲ.
ಬೇಕಾಬಿಟ್ಟಿ ಮಾಡೋ ಅಂಥ ಕೆಲಸ ಮಾತ್ರ ನನಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದುವರೆಗೂ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬೇಕಾಬಿಟ್ಟಿನೇ. ಸಿಂಕ್ ನೋಡಿ ಯಾರು ಯೂಸ್ ಮಾಡಲ್ಲ, ಆದರೂ ಈ ಥರ ಬ್ಲ್ಯಾಕ್ ಆಗಿಬಿಟ್ಟಿದೆ. ಈ ಸಿಂಕು ಈ ಗ್ರೇ ಟೈಪ್ ಹಾಕೋದಕ್ಕಿಂತ ಬೇರೆ ಯಾವುದಾದ್ರು ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಬ್ಲ್ಯಾಕ್ ಹಾಕಿದರೂ ಚೆನ್ನಾಗಿ ಮೇಂಟೈನ್ ಆಗ್ತಿತ್ತು ಅನಿಸುತ್ತೆ. ತುಂಬಾ ಕೊಳೆ ಇರೋ ಥರನೇ ಇದೆ ನೋಡಿ. ಕ್ಲೀನ್ ಮಾಡಿದ್ಮೇಲೆ ವೈಟಾಗಿ ಚೆನ್ನಾಗಿ ಆಯಿತು, ಬಟ್ ಆ ಮಾರ್ಕ್ಸ್ ಎಲ್ಲನೂ ಹೋಗಿಲ್ಲ. ಅದಕ್ಕೆ ಮನೆ ಕಟ್ಟಬೇಕಂದಾಗ ಒಂದು ಸಿಂಕ್ ಆಗಲಿ, ಒಂದು ಕೊಳಾಯಿ ಹಾಕ್ಸ್ಲಿ, ಅದನ್ನು ಯಾವ ಥರ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು, ಪಳಪಳ ಅಂತ ಹೊಳೆಯೋ ಥರ ಇರಬೇಕು ಅಂತೇಳ್ಬಿಟ್ಟು ಫಸ್ಟೇ ಅಲ್ಲೇ ಕೇಳ್ಕೊಬೇಕಿತ್ತು. ನನಗೆ ಗೊತ್ತಿಲ್ಲಲ್ಲ, ನಾನೊಂದು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇಲ್ಲ ಅಂದರೆ ಅಫ್ಕೋರ್ಸ್ ನಮ್ಮ ಅತ್ತೆ ಮಾವ ಇದ್ದಾರೆ, ಅವ್ರು ಹೇಳ್ಕೊಡ್ತಾರೆ, ನನಗೇನೂ ಟೆನ್ಷನ್ ಇಲ್ಲ. ಬೈತಾರೆ, ಬೈಸ್ಕೊಳ್ಳೋದು ಯಾಕಂದರೆ ಗೊತ್ತಿಲ್ವಲ್ಲ. ಬೈಯೋದು ನನ್ನ ಒಳ್ಳೇದಕ್ಕೆ, ಕಲಿಯೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಒಂದು ಆಶೀರ್ವಾದ ಅಷ್ಟೇ, ಅವ್ರು ಬೈಯೋದೆಲ್ಲನೂ ನನಗೆ. ಕಿಚನ್ ಕ್ಲೀನ್ ಮಾಡಿದೆ. ಹಾಗೆ ಗೆಸ್ಟ್ ಬಂದರು ಮನೆಗೆ. ನಮ್ಮ ಮಾವನ ಅಣ್ಣನ ಮಗಳು ಬಂದಿದ್ದರು. ಸೊ ಅದಕ್ಕೆ ಪೊಂಗಲ್ ಹಾಕ್ಕೊಂಡು ಕೊಡೋಣ ಅಂತ ಓವನಲ್ಲಿ ಇಟ್ಟು ಬಿಸಿ ಮಾಡಿಕೊಂಡೆ, ಒಂದು ಬೌಲಲ್ಲಿ ಹಾಕಿ. ನಮ್ಮ ಹತ್ರದ ಕ್ಲೋಸ್ ರಿಲೇಟಿವ್ ಯಾರು ಬಂದ್ರೂ ಈ ಥರ ಸಿಲ್ವರ್ ಪ್ಲೇಟಲ್ಲೇ ಹಾಕ್ಕೊಡ್ತೀನಿ. ಪಾಪುದು ಇದೆಯಲ್ಲ ಅವ್ರದ್ರಲ್ಲೇ ಹಾಕ್ಬಿಟ್ಟು ಸ್ಪೂನ್ ಒಂದು ಇಟ್ಬಿಡ್ತೀನಿ, ಬ್ರಾಸ್ದದು ಹಿತ್ತಾಳೆ ಸ್ಪೂನು. ಅತ್ತೆ ನಮ್ಮನೇಲೂ ಎಲ್ಲ ಥರ ಕಲೆಕ್ಷನ್ಸ್ ಇರಬೇಕು ಅಂತ ಹೇಳಿಬಿಟ್ಟು ಪಾಪ ಎಲ್ಲ ತಂದಿಟ್ಟಿದ್ದಾರೆ. ಸ್ಪೂನು 6 ಇದೆ, ಟಿಫನ್ ಕ್ಯಾರಿಯರು ಒಂದು 6 ಇದೆ ಈ ಹಿತ್ತಾಳಿಯಲ್ಲಿ. ನಾವು ಯಾರಾದರೂ ಬಂದರೆ ಅವರು ಮೇಲು ಕೀಳು ಆ ಥರ ಎಲ್ಲ ಏನೂ ನೋಡಲ್ಲ. ಅತ್ತೆನೂ ಆಗಿರ್ಬೋದು, ನಾನು ಅಷ್ಟೇ, ಎಲ್ರೂ ಒಂದೇ ಥರ ಟ್ರೀಟ್ ಮಾಡ್ತೀರಿ. ಪೊಂಗಲ್ ತೊಗೊಂಡೋಗ್ತಾಯಿದ್ದೀನಿ. ನನಗೆ ನಾದಿನಿ ಆಗಬೇಕು ಭವಾನಿ ಅಕ್ಕ ಅಂತ, ನನ್ನ ಮಕ್ಕಳಿಗೆ ಅತ್ತೆ ಆಗಬೇಕು. ನಮ್ಮ ಯಜಮಾನ್ರವರ ಅಕ್ಕ ಇವರು, ದೊಡ್ಡಪ್ಪನ ಮಗಳು ಆಗ್ತಾರಲ್ವ, ಅಕ್ಕ ಆಗ್ತಾರೆ. ಗೌರಿ ಗಣೇಶ ಹಬ್ಬಕ್ಕೆ ಅರ್ಶಿನ ಕುಂಕುಮಕ್ಕೆ ಬಂದಿರಲಿಲ್ಲ. ಮಂಡೇನೂ ರಜೆ ಇದೆ ಅಂತ ಸ್ಯಾಟರ್ಡೆ ಬಂದಿದ್ದರು. ಅರ್ಶಿನ ಕುಂಕುಮ ತೊಗೊಂಡು ಹೋದರು. ನನ್ನ ಫೇವ್ರೆಟ್ ಮೆಣಸಿನ್ಕಾಯಿ ಬಜ್ಜಿ, ನನಗೆ ಖಾರ ಅಂದರೆ ತುಂಬ ಇಷ್ಟ ಅಂತ ಮಾಡ್ಕೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್ ಬಜ್ಜಿ. ನಮ್ಮ ಮನೆಯವರೆಲ್ಲ ಖಾರ ತಿನ್ನಲ್ಲ, ನಾನು ಅತ್ತೆ ಸ್ವಲ್ಪ ತಿಂತಾರೆ, ಇನ್ನೆಲ್ಲರೂ ತಿನ್ನಲ್ಲ. ಮಧ್ಯಾಹ್ನದ ಊಟ ಅತ್ತೆಗೆ ಮುದ್ದೆ, ಸೊಪ್ಪು ಸಾರಿಗೆ ಆಲೂಗಡ್ಡೆ ಹಾಕಿದ್ದೀನಿ, ಬಜ್ಜಿ ಹಾಕಿದ್ದೀನಿ ಅತ್ತೆಗೆ. ನೋಡಿ ಬಜ್ಜಿ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಎಷ್ಟು ದಪ್ಪಕ್ಕೆ ಅಂಗಡಿಯಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಬಜ್ಜಿ. ನೋಡ್ತಿದ್ರೇ ತಿನ್ನಬೇಕು ಅನಿಸಿದೆ, ಅಷ್ಟು ಚೆನ್ನಾಗಿದೆ. ಇವತ್ತು ಚೆನ್ನಾಗಿ ಬಂತು. ನಮ್ಮ ನಾದಿನಿಯವರು ಬಂದಿದ್ದಾರೆ ಊರಿಂದ. ಬಂದು ಇವತ್ತೇ ನಮ್ಮ ಮಾವದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇನ್ನೂ 1.5 ತಿಂಗಳಿದೆ ಟ್ರಿಪ್ಗೆ ಹೋಗೋದಕ್ಕೆ, ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿರೋದು. ಇವಾಗಲೇ ಎಲ್ಲ ಪ್ಯಾಕ್ ಮಾಡಿ ಇಡ್ತಿದ್ದಾರೆ. ನಮ್ಮ ಅತ್ತೆನೂ ಒಂದು ಅರ್ಧ ಮಾಡಿಟ್ರು. ನಾನು ಪ್ಯಾಕಿಂಗ್ ಮಾಡಬೇಕಂದಾಗೂ ಪಾಪ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ನಾದಿನಿಯವರು. ನಮ್ಮ ನಾದಿನಿದು ಅವ್ರ ಹಸ್ಬೆಂಡ್ ಎಲ್ಲ ಪ್ಯಾಕಿಂಗ್ ಮುಗ್ದಿದೆ ಅಂದ್ಬಿಟ್ಟು ಇಲ್ಲಿ ಬಂದು ಹೆಲ್ಪ್ ಮಾಡ್ತಿದ್ದಾಳೆ. ಇವತ್ತು ಮಾವತ್ತು ಪ್ಯಾಕಿಂಗ್ ಮುಗ್ದಿದೆ. ಥ್ಯಾಂಕ್ ಯು ಆಲ್. ವಿಡಿಯೋ ನೋಡ್ತಿರೋರು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.